ಜಂಕ್ ಫುಡ್ಗಳನ್ನು ಸೇವಿಸಿದಾಗ ಆವಾಗಲೂ ಕೂಡ ಪೀರಿಯಡ್ಸು ಇರ್ರೆಗ್ಯುಲರ್ ಆಗೋ ಚಾನ್ಸಸ್ ಇರುತ್ತೆ. ಈ ಯೋಗ ಮಾಡಿದ್ರೆ ಅದು ಕಂಪ್ಲೀಟಾಗಿ ವಾಸಿ ಆಗಿಬಿಡತ್ತೆ ಅಂತ ಅಲ್ಲ. ಸಪೋಸ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂದರೆ ಸಪ್ಲಿಮೆಂಟ್ ಬೇಕಾದರೆ 2 ತಿಂಗಳು ಆದಮೇಲೆ ಪೀರಿಯಡ್ಸ್ ಆದರೆ 15 ದಿವಸಗಟ್ಟಲೆ ಫ್ಲೋ ಆಗ್ತಾನೆ ಇರೋವಂಥ ಚಾನ್ಸಸ್ ಇರುತ್ತೆ. ಬರೀ ಅಲ್ಲಿ ಸಿಸ್ಟ್ ಇರೋದು ಕಮ್ಮಿ ಆಗುತ್ತೆ, ಓವ್ಯುಲೇಷನ್ ಪ್ರೊಡಕ್ಷನ್ ಚೆನ್ನಾಗಾಗತ್ತೆ. ನಮಸ್ಕಾರ, ಕರಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನ್ನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಯೋಗ ಇರ್ರೆಗ್ಯುಲರ್ ಪೀರಿಯಡ್ಸಿಗೆ ಏನೆಲ್ಲ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ನಮ್ಮ ಮೆನ್ಸ್ಟ್ರಲ್ ಸೈಕಲ್ ಪ್ರತಿ ತಿಂಗಳು ಅದೇ ಟೈಮಿಗೆ ಆಗತ್ತೆ, ಯೂಶಲಿ ರೆಗ್ಯುಲರ್ ಆಗಿರೋರಲ್ಲಿ. ಇರ್ರೆಗ್ಯುಲರ್ ಇದ್ದರೆ ಅದು ಮುಂಚೆನೇ ಆಗ್ಬೋದು, ಅಥವಾ 2 ತಿಂಗಳ ನಂತರ ಆಗ್ಬೋದು, ಅಥವಾ ಕೆಲವೊಬ್ಬರಿಗೆ 3 ತಿಂಗಳಾದರೂ ಆಗದೇ ಇರ್ಬೋದು. ಕಾರಣ ಹಲವಾರು ಇರುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ, ಲೈಕ್ ಥೈರಾಯ್ಡ್ ವೇರಿಯೇಷನ್ ಇದ್ದರೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಪ್ರೊಲ್ಯಾಕ್ಟಿನ್ ಲೆವೆಲ್ಸಲ್ಲಿ ವೇರಿಯೇಷನ್ ಇದ್ದರೆ, ಪ್ರೊಲ್ಯಾಕ್ಟಿನ್ ಲೆವೆಲ್ ಅಕಸ್ಮಾತ್ ಹೆಚ್ಚು ಇದ್ದಾಗ ಆವಾಗ ಪೀರಿಯಡ್ಸ್ ತುಂಬ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಥೈರಾಯ್ಡಲ್ಲಿ TSH ಲೆವೆಲ್ ತುಂಬ ಹೆಚ್ಚಿದ್ದಾಗ, ಹೆಚ್ಚು ಅಂದರೆ 7ರಿಂದ ಜಾಸ್ತಿ ಇದ್ದಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸ್ಟ್ರೆಸ್ ತುಂಬ ತಗೊಂಡಾಗ, ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಿ ಬಂದಾಗ, ಅಥವಾ ಊಟದಲ್ಲಿ ನಾವು ಬರೀ ಜಂಕ್ ಫುಡ್ಗಳನ್ನು ಸೇವಿಸಿದಾಗ ಆವಾಗಲೂ ಕೂಡ ಪೀರಿಯಡ್ಸು ಇರ್ರೆಗ್ಯುಲರ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇದ್ದಾಗಲೂ ಕೂಡ ಆವಾಗಲೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು 45 ಇಯರ್ಸ್ ಹತ್ತಿರ ಬರ್ತಿದ್ದಂಗೆ, ಅಥವಾ 40+ ಆಗ್ತಿದ್ದಂಗೆ ಅವ್ರಿಗೂ ಕೂಡ ನಿಲ್ಲೋ ಟೈಮಲ್ಲಿ ಇರ್ರೆಗ್ಯುಲರ್ ಆಗುತ್ತೆ. ಸೊ ಕಾರಣಗಳು ಏನೇ ಇರಲಿ, ಇವತ್ತು ಮಾಡುವಂಥ ಆಸನಗಳಿಂದ ಅದು ಎಲ್ಲನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಹಾಗಂತ ಬರೀ ಯೋಗ ಮಾಡಿದ್ರೆ ಅದು ಕಂಪ್ಲೀಟಾಗಿ ವಾಸಿ ಆಗಿಬಿಡತ್ತೆ ಅಂತ ಅಲ್ಲ. ಸಪೋಸ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂದರೆ ಸಪ್ಲಿಮೆಂಟ್ ಬೇಕಾದರೆ, ಸೊ ಸಪ್ಲಿಮೆಂಟ್ ತೊಗೊಂಡು ಈ ಯೋಗ ಮಾಡಿದ್ರೆ ಅದು ನಿಮಗೆ ಕಂಪ್ಲೀಟಾಗಿ ಎನರ್ಜಿ ಕೊಡುತ್ತೆ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಆದಾಗ ಕೆಲವೊಮ್ಮೆ ಬ್ಲೀಡಿಂಗ್ ಕೂಡ, ಅಂದರೆ ತುಂಬ 2 ತಿಂಗಳು ಆದಮೇಲೆ ಪೀರಿಯಡ್ಸ್ ಆದರೆ 15 ದಿವಸಗಟ್ಟಲೆ ಫ್ಲೋ ಆಗ್ತಾನೆ ಇರೋವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಬೋದು ಯೋಗ ಮುಖಾಂತರ. ಸೊ ಮೊದಲನೇದಾಗಿ ನಾವು ಅಧೋಮುಖ ಶ್ವಾನಾಸನ ಮಾಡೋಣ. ಸೊ ಇದಕ್ಕೆ ನಾವು ತಾಡಾಸನದಲ್ಲಿ ನಿಂತ್ಕೋಬೇಕು. ಫೀಟ್ಸ್ ಟುಗೆದರ್, ರೋಲ್ ಬ್ಯಾಕ್ ಯೋರ್ ಶೋಲ್ಡರ್ಸ್. ಸೊ ಈ ರೀತಿ ತೋರಿಸ್ತೀನಿ. ಸೊ ಇನ್ಹೇಲ್ ಮಾಡಿ ನಿಮ್ಮ ಕೈಗಳನ್ನು ಭುಜ ಸಮಾನ ತೊಗೊಂಡು ಬನ್ನಿ. ಟರ್ನ್ ಯೋರ್ ಪಾಮ್ ಅಪ್ವರ್ಡ್. ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಅಪ್, ಹ್ಯಾಂಡ್ಸ್ ಫೇಸಿಂಗ್ ಫಾರ್ವರ್ಡ್. ಎಕ್ಸೇಲ್ ಮಾಡ್ತಾ ಬೆಂಡ್ ಹಾಫ್ ದ ವೇ ಫ್ರಮ್ ಯೋರ್ ಲೋವರ್ ಬ್ಯಾಕ್, ಆ್ಯಂಡ್ ಎಕ್ಸೇಲ್ ಮಾಡ್ತಾ ಬೆಂಡ್ ಡೌನ್. ಸೊ ವಾಕ್ ಫಾರ್ವರ್ಡ್, ಓಕೆ, ಆ್ಯಂಡ್ ಹೋಲ್ಡ್, ಸ್ಟೇ, ಲುಕ್ ಇನ್ವರ್ಡ್ಸ್. ಒಳಗಡೆ ನೋಡಿ, ನಿಮ್ಮ ತೊಡೆ, ನಿಮ್ಮ ಹೆಬ್ಬೆಟ್ಟುಗಳನ್ನು ನೋಡಿ. ಸ್ಟೇ ಹಿಯರ್ ಇನ್ ನಾರ್ಮಲ್ ಪೊಸಿಷನ್, ನಾರ್ಮಲ್ ಬ್ರೀತಿಂಗ್. ಸೊ 1, 2, 3, 4 and 5. ಸೊ ನಾರ್ಮಲ್ ಆಗಿ ಬ್ರೀತ್ ಮಾಡಿ. 5 ಕೌಂಟ್ಸಿಂದ ಶುರು ಮಾಡಿ ನೀವು 10 ಕೌಂಟ್ಸಿಂದ 30 ಕೌಂಟ್ಸ್ವರೆಗೂ ಹೋಗ್ಬೋದು. ಸೊ ಸ್ಲೋಲಿ ವಾಕ್ ಬ್ಯಾಕ್ವರ್ಡ್. ಇನ್ಹೇಲ್ ಮಾಡ್ತಾ ಅಪ್, ಎಕ್ಸೇಲ್ ಮಾಡ್ತಾ ನಿಮ್ಮ ಕೈಗಳನ್ನ ಕೆಳಗಡೆ ಇಳಿಸಿ. ಟರ್ನ್ ಯೋರ್ ಪಾಮ್ಸ್ ಡೌನ್. ಎಕ್ಸೇಲ್ ಆ್ಯಂಡ್ ಕಂಪ್ಲೀಟ್ಲಿ ರಿಲೀಸ್ ಯೋರ್ ಹ್ಯಾಂಡ್ಸ್. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಫೀಟ್ಸ್ ಅಪಾರ್ಟ್. ರಿಲ್ಯಾಕ್ಸ್ ಯೋರ್ ಬಾಡಿ. ರಿಲ್ಯಾಕ್ಸ್ ಯೋರ್ ಬ್ರೀತಿಂಗ್. ಸೊ ಸೆಕೆಂಡ್, ಪಾರ್ಶ್ವೋತ್ಥಾನಾಸನ. ಇದಕ್ಕೆ ನೀವು ಇನ್ಹೇಲ್ ಮಾಡ್ತಾ ನಿಮ್ಮ ಕಾಲುಗಳನ್ನು ಟೇಕ್ ಇಟ್ ಟು 3 feet ಅಪಾರ್ಟ್. ಸೊ ಕಾಲುಗಳು ನಿಮ್ಮದು ಒಂದೇ ಲೈನಲ್ಲಿರಬೇಕು. ದೆನ್ ರೈಟ್ ಫೀಟನ್ನು ನೀವು ಟರ್ನ್ ಇಟ್ ಟುವರ್ಡ್ಸ್ ದಿ ರೈಟ್ ಸೈಡ್. ಲೆಫ್ಟ್ ಫೀಟನ್ನು ಸ್ವಲ್ಪ ಒಳಗಡೆ ತೊಗೊಳ್ಳಿ. ನಿಮ್ಮ ಬಾಡಿಯನ್ನು ನೀವು ರೈಟ್ ಸೈಡ್ಗೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನ ಅಗಲಿಸಿ. ಟರ್ನ್ ಯೋರ್ ಪಾಮ್ ಅಪ್, ಶೋಲ್ಡರ್ ಲೆವೆಲಲ್ಲಿ. ಇನ್ಹೇಲ್ ಮಾಡ್ತಾ ಕಂಪ್ಲೀಟ್ಲಿ ಅಪ್. ಎಕ್ಸೇಲ್ ಮಾಡ್ತಾ ಸ್ಲೋಲಿ ಡೌನ್ ಆ್ಯಂಡ್ ಬೆಂಡ್. ಸ್ಟೇ ಹಿಯರ್, ನಾರ್ಮಲ್ ಬ್ರೀತಿಂಗ್. 1, 2, 3, 4 and 5.
ಸ್ಲೋಲಿ ಇನ್ಹೇಲ್ ಮಾಡ್ತಾ ಅಪ್, ಎಕ್ಸೇಲ್ ಮಾಡ್ತಾ ಕೈಯನ್ನು ಡೌನ್, ಬಾಡಿ ಫಾರ್ವರ್ಡ್. ನಿಮ್ಮ ಕಾಲುಗಳ ಮುಂದೆ ತೊಗೊಂಡು ಬನ್ನಿ, ಎರಡು ಕಾಲುಗಳನ್ನ ಟೋಸ್ ಪಾಯಿಂಟಿಂಗ್ ಫಾರ್ವರ್ಡ್. ಸೇಮ್ ಈಗ ಲೆಫ್ಟ್ ಸೈಡಲ್ಲಿ ನಿಮ್ಮ ಲೆಫ್ಟ್ ಕಾಲನ್ನು ಲೆಫ್ಟ್ ಸೈಡ್ ತಿರುಗಿಸಿ, ರೈಟ್ ಕಾಲನ್ನ ಸ್ಲೋಲಿ ಒಳಗಡೆ ತಗೊಳ್ಳಿ, ಟ್ವಿಸ್ಟ್ ಮಾಡಿ ಲೆಫ್ಟ್ ಸೈಡ್ಗೆ. ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನ ಅಗಲಿಸಿ, ಟರ್ನ್ ಯೋರ್ ಪಾಮ್ ಅಪ್, ಇನ್ಹೇಲ್, ಸ್ಟ್ರೆಚ್ ಯೋರ್ ಬಾಡಿ, ಎಕ್ಸೇಲ್ ಮಾಡ್ತಾ ಸ್ಲೋಲಿ ಡೌನ್. ಇಲ್ಲಿ ನಿಮ್ಮ ನೀ ಜಾಯಿಂಟನ್ನು ಬೆಂಡ್ ಮಾಡಬೇಡಿ ಆ್ಯಂಡ್ ಟೇಕ್ ಯೋರ್ ನೆಕ್ ಇನ್ವರ್ಡ್ಸ್. ಸ್ಟೇ ಹಿಯರ್, ನಾರ್ಮಲ್ ಬ್ರೀತಿಂಗ್. 5 to 10 counts to 30 counts. Okay. Inhale and slowly up. Exhale. Turn your palm down and relax. ನಿಮ್ಮ ಫೀಟ್ ಮುಂದೆ, 2 ಫೀಟ್ಗಳ ಮುಂದೆ. And come back to ಸ್ಥಿತಿ. ಸ್ಥಿತಿಗೆ ಬನ್ನಿ. ಶಿಥಿಲ ತಾಡಾಸನದಲ್ಲಿ ರಿಲ್ಯಾಕ್ಸ್ ಆಗಿ ನಿಮ್ಮ ಬಾಡಿಯನ್ನು ಅಬ್ಸರ್ವ್ ಮಾಡಿ, ನಿಮ್ಮ ಬ್ರೀತಿಂಗನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಸ್ಲೋಲಿ ದಂಡಾಸನದಲ್ಲಿ ಕೂತ್ಕೊಳ್ಳಿ. ಸೊ ದಂಡಾಸನಕ್ಕೆ ಬನ್ನಿ, ಫೀಟ್ಸ್ ಟುಗೆದರ್. ನಿಮ್ಮ ಕೈಗಳು ನಿಮ್ಮ ತೊಡೆಯ ಪಕ್ಕ ಇಟ್ಕೊಳ್ಳಿ. ಸೊ ಈಗ ಪಶ್ಚಿಮೋತ್ತಾನಾಸನ. ಸೊ ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ಅಗಲಿಸಿ, ಟರ್ನ್ ಯೋರ್ ಪಾಮ್ ಅಪ್. ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಯೋರ್ ಹ್ಯಾಂಡ್ಸ್, ಸ್ಟ್ರೆಚ್ ಕಂಪ್ಲೀಟ್ಲಿ. ನಿಮ್ಮ ಬಾಡಿಯನ್ನು ಲೂಸ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಸ್ಲೋಲಿ ನಿಮ್ಮ ಟೋಸನ್ನು ಹಿಡ್ಕೊಳ್ಳಿ. ಲೋವರ್ ಬ್ಯಾಕಿಂದ ಬೆಂಡ್ ಮಾಡಿ. ನಿಮ್ಗೆ ಆದರೆ ಕೆಳಗಡೆ ಹೋಗಿ, ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಹೋಲ್ಡ್ ಹಿಯರ್, ಬಟ್ ಲೋವರ್ ಬ್ಯಾಕಿಂದ ಬೆಂಡ್ ಮಾಡಿ. ಸೊ ಸ್ಟೇ ಆ್ಯಂಡ್ ಹೋಲ್ಡ್. 1 2 3 4 and 5. ಇನ್ಹೇಲ್ ಮಾಡ್ತಾ ಸ್ಲೋಲಿ ಅಪ್. Exhale, turn your palms down at the shoulder level and completely release your hands. ಈಗ ನಿಮ್ಮ ಎರಡೂ ಕಾಲುಗಳನ್ನು ಬದ್ಧ ಕೋಣಾಸನದಲ್ಲಿ ತಗೊಂಡು ಬನ್ನಿ. ಸೊ ಸ್ಟೇ ಹಿಯರ್, ನಾರ್ಮಲ್ ಬ್ರೀತಿಂಗ್, ಬ್ಯಾಕ್ ಸ್ಟ್ರೇಟ್. ಸೊ ಇನ್ಹೇಲ್ ಮಾಡ್ತಾ ಲಿಫ್ಟ್ ಯೋರ್ ಲೆಗ್ ಅಪ್, ನೀಸ್ ಅಪ್. ಎಕ್ಸೇಲ್ ಮಾಡ್ತಾ ಎಷ್ಟಾಗತ್ತೋ ಅಷ್ಟು ಕೆಳಗಡೆ ಹೋಗಿ. ಇನ್ಹೇಲ್ ಆ್ಯಂಡ್ ಅಪ್, exhale and down. Inhale and up, exhale and down. So ಒಂದು 10 rounds ಸ್ಲೋ ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ತಾ ನಿಮ್ಮ ಕಾಲುಗಳನ್ನ ಮೇಲೆ ಎತ್ತಾದ್ಮೇಲೆ ಫಾಸ್ಟಾಗಿ ಮಾಡಿ. 1 2 3 4 5 6 7 8 9 10. ಹೋಲ್ಡ್ ಮಾಡಿ, ನಾರ್ಮಲ್ ಬ್ರೀತಿಂಗ್. ಈ ಪೊಸಿಷನಲ್ಲಿ ನಿಮ್ಮ ಬ್ಯಾಕ್ ಸ್ಟ್ರೇಟ್, ಶೋಲ್ಡರ್ಸ್ ರೋಲ್ಡ್ ಬ್ಯಾಕ್. Close your eyes and hold. Breathe normally. 10 counts ಇಂದ 30 counts ವರೆಗೆ ಹೋಲ್ಡ್ ಮಾಡಿ. ನಂತರ ಸ್ಲೋಲಿ ಎಕ್ಸೇಲ್ ಮಾಡ್ತಾ ನಿಮ್ಮ ಕಾಲುಗಳನ್ನು ಮುಂದೆ ಚಾಚಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಶಿಥಿಲ ದಂಡಾಸನದಲ್ಲಿ. ಶಿಥಿಲ ದಂಡಾಸನ, ನಿಮ್ಮ ಕಾಲುಗಳಾಗಲ ಫಿಂಗರ್ಸ್ ಪಾಯಿಂಟಿಂಗ್ ಬ್ಯಾಕ್ವರ್ಡ್, ಬಾಡಿ ಲೀನ್ ಬ್ಯಾಕ್ವರ್ಡ್. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್. ಓಕೆ, ಈಗ ನೀವು ಮಲ್ಕೊಳ್ಳಿ. ಓಕೆ, ಸೊ ಈಗ ಮತ್ಸ್ಯಾಸನ. ಸೊ ಮತ್ಸ್ಯಾಸನದಲ್ಲಿ ನೀವು ಸುಪೈನ್ ಪೊಸಿಷನ್ಗೆ ಬನ್ನಿ, ಫೀಟ್ಸ್ ಟುಗೆದರ್, ಹ್ಯಾಂಡ್ಸ್ ವಿತ್ ಸೈಡ್ ಆಫ್ ಯುವರ್ ಥೈಸ್. ಸೊ ಮತ್ಸ್ಯಾಸನದಲ್ಲಿ 2 ವೇರಿಯೇಷನ್ ಮಾಡ್ಬೋದು. ಒಂದು ಪದ್ಮಾಸನ ಹಾಕಿ ಮತ್ಸ್ಯಾಸನ ಮಾಡ್ಬೋದು, ಇಲ್ಲಾಂದರೆ ಕಾಲನ್ನು ಸ್ಟ್ರೈಟಾಗಿ ಇಟ್ಕೊಂಡು ಮತ್ಸ್ಯಾಸನ ಮಾಡ್ಬೋದು. ಸೊ ಇದರಲ್ಲಿ ನೆಕ್ ಪೋರ್ಷನ್ ಮೋರ್ ಇಂಪಾರ್ಟೆಂಟ್. ಸೊ ನಿಮ್ಮ ಕೈಗಳನ್ನು ನೀವು ಕಿವಿ ಪಕ್ಕ ತಗೊಂಡು ನಿಮ್ಮ ನೆತ್ತಿಯ ಭಾಗನ ಭೂಮಿ ಮೇಲೆ ಇಡಬೇಕು. ಸೊ ನಿಮಗೆ ಕುತ್ತಿಗೆಯಲ್ಲಿ ಸ್ಟ್ರೆಚ್ ಗೊತ್ತಾಗುತ್ತೆ. ಸೊ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಕುತ್ತಿಗೆ ಸ್ಟ್ರೆಚ್ ಆದಾಗ ಥೈರಾಯ್ಡಲ್ಲಿ ಸ್ಟಿಮ್ಯುಲೇಟ್ ಆಗಿ ಹಾರ್ಮೋನ್ ಪ್ರೊಡಕ್ಷನ್ ಕರೆಕ್ಟ್ ಆಗುತ್ತೆ, ಮತ್ತು ನಿಮ್ಮ ಬಾಡಿ ಕಂಪ್ಲೀಟಾಗಿ ಸ್ಟ್ರೆಚ್ ಆಗುತ್ತೆ. ಸೊ ಪೆಲ್ವಿಕ್ ರೀಜನಲ್ಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಸೊ ಮತ್ಸ್ಯಾಸನ, ನಾರ್ಮಲ್ ಬ್ರೀತಿಂಗ್. ನಿಮ್ಮ ನೆತ್ತಿ ಭಾಗ ಎತ್ಕೊಂಡು ಇಲ್ಲಿಡಿ ಆ್ಯಂಡ್ ಕೈಗಳನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಸೊ ನಾರ್ಮಲ್ ಬ್ರೀತಿಂಗ್, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈ ಪೊಸಿಷನಲ್ಲಿ 10 ಇಂದ 30 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ. ನಿಮ್ಮ ನೆಕ್ ರೀಜನಲ್ಲಿ ಸ್ಟ್ರೆಚನ್ನು ಫೀಲ್ ಮಾಡಿ. ಓಕೆ, ಪುನಃ ಬರಬೇಕು ಅಂದರೆ ನಿಮ್ಮ ಕೈಗಳ ಹೆಲ್ಪ್ ತಗೊಳ್ಳಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್ ಯುವರ್ ನೆಕ್
ಆ್ಯಂಡ್ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ನಾರ್ಮಲ್ ಬ್ರೀತಿಂಗ್. ಓಕೆ, ಅಕಸ್ಮಾತ್ ನಿಮಗೆ ನೆತ್ತಿ ಮೇಲೆ ತುಂಬ ಪ್ರೆಷರ್ ಆಗ್ತಾ ಇದೆ ಅಂದರೆ ತಲೆ ಕೆಳಗಡೆ ಒಂದು ಪಿಲ್ಲೋ ಅಥವಾ ಬ್ಲ್ಯಾಂಕೆಟನ್ನು ಇಟ್ಕೊಂಡು ಕೂಡ ಮಾಡ್ಬೋದು. ನೆಕ್ಸ್ಟ್ ಹಲಾಸನ. ಸೊ ನಿಮ್ಮ ಕೈಗಳನ್ನು ಐದರ್ ನೀವು ಮೇಲ್ಗಡೆ ಆದರೂ ತೊಗೊಂಡು ಹೋಗ್ಬೋದು, ಇಲ್ಲ ಕೈನ ತೊಡೆ ಪಕ್ಕದಲ್ಲಾದರೂ ಇಟ್ಕೊಳ್ಬೋದು. ಸೊ ಇನ್ಹೇಲ್ ಮಾಡ್ತಾ 45 degrees, then slowly to 90 degrees. Then lift your body up and take your leg backward. ಹೋಲ್ಡ್ ಮಾಡಿ ಪೊಸಿಷನಲ್ಲಿ. ದೆನ್ ಸ್ಲೋಲಿ ಅಪ್ ಆ್ಯಂಡ್ ಸರ್ವಾಂಗಾಸನ. ನಾರ್ಮಲ್ ಬ್ರೀತಿಂಗ್. ಸ್ಲೋಲಿ ನಾರ್ಮಲ್ ಬ್ರೀತಿಂಗ್. ಸೊ ಇದನ್ನು ಮಾಡೋದ್ರಿಂದ ಬ್ಲಡ್ ಫ್ಲೋ ನಿಮ್ಮ ಪೆಲ್ವಿಕ್ ರೀಜನ್ಗೆ ಚೆನ್ನಾಗಿ ಆಗುತ್ತೆ. ಸೊ PCOD ಪ್ರಾಬ್ಲಮ್ ಇದ್ದಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಆದರೆ ಅದನ್ನು ಕೂಡ ಸರಿ ಹೋಗುತ್ತೆ. ಸೊ ಯಾರು ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೋ ಈ ಆಸನ ಮಾಡಿದ್ರೆ ಓವರಿ ಅಲ್ಲಿ ಸಿಸ್ಟ್ ಇರೋದು ಕಮ್ಮಿ ಆಗುತ್ತೆ, ಓವ್ಯುಲೇಷನ್ ಪ್ರೊಡಕ್ಷನ್ ಚೆನ್ನಾಗಾಗತ್ತೆ. ಸೊ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಕೂಡ ಮಾಡ್ಬೋದು. ಸ್ಲೋಲಿ ನಿಮ್ಮ ಬ್ಯಾಕನ್ನು ಕೆಳಗಡೆ ಇಳಿಸಿ and 45 degrees and then down and relax. Normal breathing. Just relax. ಈಗ ಎರಡೂ ಕಾಲುಗಳನ್ನು ಒಟ್ಟಿಗೆ ತಗೊಂಡು ಬನ್ನಿ. ಕೈಗಳು ಬೈ ದ ಸೈಡ್ ಆಫ್ ಯೋರ್ ಥೈಸ್. ಸ್ಲೋಲಿ ನಿಮ್ಮ ರೈಟ್ ಕೈಯನ್ನು ಮೇಲೆ ಚಾಚಿ ಲೆಫ್ಟ್ ಲೆಗ್ನ ಬೆಂಡ್ ಮಾಡಿ ರೈಟ್ ಸೈಡ್ಗೆ ತಿರ್ಕೊಳ್ಳಿ ಆ್ಯಂಡ್ ರೋಲ್ ಆನ್ ಯೋರ್ ಅಬ್ಡೊಮೆನ್. ಅಬ್ಡೊಮೆನ್ ಮೇಲೆ ಮಲ್ಕೊಳ್ಳಿ. ಓಕೆ, ಕೈಯನ್ನು ಮುಂದೆ ಚಾಚಿ ಫೋರ್ಹೆಡ್ನ ಆನ್ ದ ಗ್ರೌಂಡ್. ಸೊ ನಿಮ್ಮ ಕೈಗಳು ನಿಮ್ಮ ಚೆಸ್ಟ್ ಪಕ್ಕ ಇರಲಿ, ಚಿನ್ ಆನ್ ದ ಗ್ರೌಂಡ್. ಇನ್ಹೇಲ್ ಮಾಡ್ತಾ ಅಪ್ ಆ್ಯಂಡ್ ಸ್ಟೇ. ರೋಲ್ ಬ್ಯಾಕ್ ಯೋರ್ ಶೋಲ್ಡರ್ಸ್, ಫೀಟ್ಸ್ ಟುಗೆದರ್, ಸ್ಟೇ. ನಾರ್ಮಲ್ ಬ್ರೀತಿಂಗ್. ಸೊ 10 in the 30 countsವರೆಗೆ ಹೋಲ್ಡ್ ಆ್ಯಂಡ್ ಸ್ಟೇ. ಸೊ ನಿಮ್ಮ ಚೆಸ್ಟ್ ನೋಡ್ಕೊಳ್ಳಿ, ರೋಲ್ ಬ್ಯಾಕ್ ಮಾಡಿ ಶೋಲ್ಡರ್ಸ್ನ. ಎಕ್ಸೇಲ್ ಮಾಡ್ತಾ ಸ್ಲೋಲಿ ಡೌನ್. ಆ್ಯಂಡ್ ದೆನ್ ಕೈಯನ್ನು ಮುಂದೆ ಚಾಚಿ. ಈಗ ರೈಟ್ ಲೆಗ್ಗನ್ನು ಬೆಂಡ್ ಮಾಡಿ ನಿಮ್ಮ ರೈಟ್ ಆ್ಯಂಕಲ್ ಹಿಡ್ಕೊಳ್ಳಿ. ಲೆಫ್ಟ್ ಲೆಗ್ಗನ್ನು ಬೆಂಡ್ ಮಾಡಿ ಲೆಫ್ಟ್ ಆ್ಯಂಕಲ್ ಹಿಡ್ಕೊಳ್ಳಿ. ಇನ್ಹೇಲ್ ಮಾಡಿ. ಈಗ ಲಿಫ್ಟ್ ಯು ಬಾಡಿ ಅಪ್. Stay, normal breathing. Exhale and down. And then release your leg. Release your hands. Relax ಮಾಡ್ಕೊಳ್ಳಿ ಮಕರಾಸನದಲ್ಲಿ. ಓಕೆ, ಸ್ಲೋಲಿ ಒನ್ ಸೈಡ್ ತಿರ್ಕೊಳ್ಳಿ ಆ್ಯಂಡ್ ಕಮ್ ಅಪ್. ಸೊ ಇವತ್ತು ಮಾಡಿರೋ ಆಸನದಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್, ಯಾವುದೇ ಕಾರಣದಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಆದರೂ ಅದನ್ನು ಸರಿ ಮಾಡೋಕ್ಕೆ ಯೋಗ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರಾಕ್ಟೀಸ್ಗಳನ್ನು ನೀವು ದಿನನಿತ್ಯ ಅಟ್ಲೀಸ್ಟ್ ½ an hour ಮಾಡಿದಾಗ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಹಾರ್ಮೋನಲ್ ವೇರಿಯೇಷನ್ಸ್ ಅದು ರಿಡ್ಯೂಸ್ ಆಗ್ತಾ ಹೋಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ನ ರೆಗ್ಯುಲರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ಕಲಿಯೋಗ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.